ಇಂಡಿಯನ್ ಗೌರ್ಮೆಂಟ್ಗೆ, ಅವನ್ನ ನೀವು ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಆಲ್ಮೋಸ್ಟ್ ಅಲ್ಲಿ ಒಪ್ಕೊಂಡ್ಬಿಡುತ್ತೆ. ಸ್ಟೇಟ್ ಗೌರ್ಮೆಂಟು ಇದು ನನ್ನ ಜ್ಯೂಡಿಕ್ಷನ್ ನಡೆದಿರೋದು ನಾನು ಒಪ್ಸಲ್ಲ ಅಂತಾರೆ. ಯಾರು? MGR. 83ನಲ್ಲಿ ಪಾಂಡಿ ಬಜಾರಲ್ಲಿ ಒಂದು ಅಟ್ಯಾಕ್ ಆಗುತ್ತೆ, ಗನ್ ಅಟ್ಯಾಕ್. ಆವಾಗ ಫೈರಿಂಗ್ ಆದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ, ಪ್ರಭಾಕರನ್. ಅದು ಪೇಪರಲ್ಲಿ ಬಂದ್ಬಿಡುತ್ತೆ, ಫಸ್ಟ್ ಟೈಮ್ ಪೇಪರಲ್ಲಿ ಬಂದ್ಬಿಡುತ್ತೆ. 16 ವಯಸ್ಸಿಂದ 83ವರೆಗೂ, ದಟ್ ಮೀನ್ಸ್ ಎಷ್ಟು ವರ್ಷ? 70ರಿಂದ 13 ವರ್ಷ ಪ್ರಭಾಕರನ್ ಹೆಂಗೆ ಕಾಣ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. MGR ಅವರು ವೆಪನ್ಸ್ ಕೊಡೋದು ಫಸ್ಟ್ ಅವ್ರಿಗೆ, MGR ದುಡ್ಡು ಕೊಡೋದು ಅವ್ರಿಗೆ. ಮತ್ತು LTT ಅವಾಗ ದೊಡ್ಡದಾಯಿತು ಅಂದರೆ ಅದು ಪ್ಯೂರ್ಲಿ ಬಿಕಾಸ್ ಆಫ್ MGR. ಮತ್ತು ನಾವೇ ಟ್ರೈನ್ ಮಾಡಿದ್ದು, ಇಂಡಿಯನ್ ಗೌರ್ಮೆಂಟೇ ಅವ್ರನ್ನ ಟ್ರೈನ್ ಮಾಡುತ್ತೆ. ಫಸ್ಟ್ 3 ಬ್ಯಾಚಸ್ ಇಂಡಿಯಾದಲ್ಲಿ ನಡೆಯೋದು ನಾವೇ ಟ್ರೈನ್ ಮಾಡೋದು, ಇಂಡಿಯನ್ ಆರ್ಮಿನೇ ಅವ್ರನ್ನ ಟ್ರೈನ್ ಮಾಡೋದು. ಅದಾದಮೇಲೆ ನಮಗೂ ಅವ್ರಿಗೂ ಕ್ಲಾಶ್ ಸ್ಟಾರ್ಟ್ ಆಗುತ್ತೆ. IPKF ಹೋದ್ಮೇಲೆ 87ಇಂದ ಅಲ್ಲಿವರೆಗೂ ವಿ ಆರ್ ದ ಸಪೋರ್ಟರ್ಸ್ ಆಫ್ ತಮಿಳ್ ಫ್ರೀಡಮ್ ಫೈಟರ್ಸ್. ಅಲ್ಲಿರೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ 86ವರೆಗೂ. 85ಯಲ್ಲಿ ಆ್ಯಕ್ಚುಲಿ MGR ಅವರು, ಅದು ನಾನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ, ಅಲ್ಲಿ ಅವಾಗ ಯಾರು ಇದ್ದರು ಅವಾಗ DG ಹತ್ರ, ಅವರು ಅಷ್ಟು ವೆಪನ್ಸು ಫಸ್ಟ್ ಟೈಮ್ ಅವರು 4.25 ಕೋಟಿ ಏನೋ ಮೂಟೆಗಳಲ್ಲಿ ದುಡ್ಡು, ಅವಾಗ 100 ರೂಪಾಯಿ ಆಯಿತು. ಪರ್ಸ್ನಲ್ MGR ಅವ್ರ ದುಡ್ಡು. ಈ ಬಂದು MGR ದುಡ್ಡು ಕೊಡ್ತಾರೆ. ಆವಾಗ ಒಂದು ಮೆಡಿಟರ್ ವ್ಯಾನ್ ಅಂತ ಇರುತ್ತೆ, ನಾನು ಹೇಳ್ತಿರೋದೆಲ್ಲ 83, 84 ಮ್ಯಾನ್. ಆ ಮೆಡಿಟರ್ ವ್ಯಾನಲ್ಲಿ ಅದಕ್ಕೆ ಮುಂಚೆ ಒಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಪ್ರಭಾಕರನ್ಗೆ MGR ಅವರು ಯಾಕಷ್ಟು ಹೆಲ್ಪ್ ಮಾಡಿದ್ರು ಅಂತ. ಅಲ್ಲಿ ಟೆಲೋ ಅಂದರೆ TELO, EPLRF, ಪ್ಲಾಟೋ, LTT, ಈ ಥರ ಒಂದು 7-8 ಗ್ರೂಪ್ಸ್ ಇತ್ತು. ಅವರೆಲ್ಲ ಫ್ರೀಡಮ್ ಫೈಟರ್ಸೇ, ಬಟ್ ಅವ್ರದ್ದೇ ದಾರಿಲಿ ಫೈಟ್ ಮಾಡ್ತಿರ್ತಾರೆ. ಒಬ್ರಿಗೊಬ್ರಿಗಾಗಲ್ಲ, ಇವ್ರುಗಳು ಹೊಡೆದಾಡ್ತಾ ಇರ್ತಾರೆ. ನಾನು ದೊಡ್ಡವನ, ಇದು ನೀನು ಮಾಡಬಾರ್ದು, ಇದು ನಾನು ಮಾಡಬಾರ್ದು. ಒಬ್ಬೊಬ್ರು ಗೊತ್ತಲ್ಲ, ಇವಾಗ ಕನ್ನಡ ಸಂಘ ಒಂದೇ ಇದೆಯಾ? ಇಲ್ಲ, ತುಂಬ ಇದೆ. ಒಂದು ಅದೇ ಥರ ಸೇಮ್ ಹಂಗೆ ಅಂದ್ಕೊಳ್ಳಿ. ಒಂದು ಸಂಘ ಇದ್ದರೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಒಂದು 10 ಸಂಘ ಇದೆಯಲ್ಲ, ರಕ್ಷಣಾ ವೇದಿಕೆನೇ ಒಂದು 7-8 ಆಗೋಯ್ತು. ಈ ಥರ ಒಂದೊಂದು ಸಂಘಗಳೆಲ್ಲ ಉಟ್ಕೊಂಡಿರ್ತಾರೆ. ಈ ಥರದಲ್ಲಿ ಅವ್ರದ್ದೆಲ್ಲ ಒಂದೊಂದು ಓಡಾಟ ಮಾಡ್ತಿರ್ತಾರೆ. MGR ಏನು ಮಾಡ್ತಾರೆ, ಓಕೆ ಈ ಪ್ರಾಬ್ಲಮ್ಗೆ ಏನೋ ಸೊಲ್ಯೂಷನ್ ಹುಡ್ಕೋಣ ಅಂಥೇಳಿ ಒಂದು ಮೀಟಿಂಗ್ಗೆ 84ಅಲ್ಲಿ ಇನ್ವೈಟ್ ಮಾಡ್ತಾರೆ. ಏನು, ನೀವೆಲ್ಲ ಬನ್ನಿ ಅಂತ. ಅವಾಗ MGR ಚೀಫ್ ಮಿನಿಸ್ಟ್ರು. ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಒಳಗಡೆ ಕರುಣಾನಿಧಿಗೆ ಗೊತ್ತಾಗ್ಬಿಡುತ್ತೆ MGR ಮೀಟಿಂಗ್ ಕರೆದಿದ್ದಾರೆ 2 ಗಂಟೆಗೆ ಅಂತ. 2 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಅಂತ. ಕರುಣಾನಿಧಿ ಏನು ಮಾಡ್ತಾರೆ, ಪೊಲಿಟಿಕ್ಸ್ ಅಲ್ವಾ, 11 ಗಂಟೆಗೆ ನೀವು ಮೀಟಿಂಗ್ ನಮ್ಮ ಮನೆಗೆ ಬಂದುಬಿಡಿ ಅಂತ ಇವ್ರಿಗೆಲ್ಲ ಮತ್ತೆ ಆಫರ್ ಕೊಟ್ಬಿಡ್ತಾರೆ. ಅವರಲ್ಲೇ ಅದು ಮಾಮೂಲಿ, ಅದು ಪೊಲಿಟಿಕ್ಸ್, ಅದು ರಾಜಕೀಯ, ಅದೇನು ಮಾಡೋಕ್ಕಲ್ಲ. 11 ಗಂಟೆಗೆ ಬನ್ನಿ ಅಂತ ಎಲ್ಲರೂ ಕರೀತಾರೆ, ಎಲ್ಲರೂ ಹೋಗ್ತಾರೆ ಎಕ್ಸೆಪ್ಟ್ ಪ್ರಭಾಕರನ್. ಅವರೊಬ್ಬರು ಹೋಗಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಫಸ್ಟ್ ಯಾರು ಕರೆದಿರೋದು ಅಂತಾರೆ MGR ಅವರು. MGR ಕರೆದ ಮೇಲೆ 2 ಗಂಟೆಗಿರೋ ಮೀಟಿಂಗ್ ಇವರು 11 ಗಂಟೆಗೆ ಕರಿತಾ ಇದ್ದಾರೆ ಅಂದರೆ, ಯಾರು ಕರೆದ್ರು ಅದು ನಾವು ಅಲ್ಲಿ ತಾನೇ ಹೋಗ್ಬೇಕು ಫಸ್ಟು, ಆಮೇಲೆ ತಾನೇ ಇಲ್ಲಿಗೆ ಹೋಗ್ಬೇಕು. ಇವರೆಲ್ಲ ಒಪ್ಕೊಂಡ್ಬಿಡ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರು ಹೋಗಲ್ಲ, ಅವ್ರನ್ನ ಸಬಾರ್ಡಿನೇಟ್ ಒಬ್ಬರಿರ್ತಾರೆ ಅವ್ರ ಜೊತೆಲಿದ್ದರು, ಅವ್ರನ್ನ ಮಾತ್ರ ಕಳಿಸ್ತಾರೆ, ಅವ್ರು ಹೋಗಲ್ಲ. ಅದು ರೀಚ್ ಆಗತ್ತೆ MGRಗೆ. ಕರುಣಾನಿಧಿ ಕರೆದು ಇವನು ಹೋಗ್ಲಿಲ್ವಲ್ಲ ಪ್ರಭಾಕರನ್ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರನ್ನ ಕೊಂಡಾಡ್ಬಿಟ್ಟು ಏನು ಬೇಕು ನಿನಗೆ ಅಂತ ಆವಾಗಲೇ ಕೇಳೋದು. ನಮಗೆ ಆರ್ಮ್ಸ್ ಬೇಕು, ನಾವು ತುಂಬ ಕಷ್ಟಪಡ್ತಿದ್ದೀವಿ ಅಂದಾಗ ಅವ್ರದ್ದೇ ದುಡ್ಡು, ಬ್ಲ್ಯಾಕ್ ಮನಿ 4.25 ಕೋಟಿ ರೂಪಾಯಿ ಕೊಡ್ತಾರೆ. ಮೂಟೆಯಲ್ಲಿ ತುಂಬ್ಕೊಂಡು ಮೆಡಿಟರ್ ವ್ಯಾನಲ್ಲಿ ಹೋಗಿ ವೆಪನ್ಸ್ ತೊಗೊಂಬರ್ತಾರೆ. ಒಂದು 54-55 ವೆಪನ್ಸು. ಆ ಥರ ವೆಪನ್ಸ್ ಯಾರು ನೋಡೇ ಇಲ್ವಂತೆ. ಫಸ್ಟ್ ಟೈಮ್ ಆ ಥರ ವೆಪನ್ಸ್ಗಳು ಇಳಿಯುತ್ತೆ. ಆ ವೆಪನ್ಸಲ್ಲಿ 4 ಮಾತ್ರ ತೊಗೊಂಡು MGR ತೋರ್ಸೋಕೆ ಹೋಗ್ತಾರೆ. ಆವಾಗಲೇ ಪ್ರಭಾಕರನ್ ಖುಷಿ ಅಂತೆ, ಇನ್ನು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಅವ್ರಿಗೆ ಇದು, ಈ ಥರ ವೆಪನ್ ಸಿಕ್ಕಿದೆ ನಮಗೆ ಅಂತ. ಇವ್ರಿಗೆ ಹೋಗ್ತಾರೆ ಮನೆಗೆ. ಅಲ್ಲಿ ನೋಡಿದಾಗ ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಖುಷಿಯಾಗಿ ಈ ಥರ ಎಲ್ಲ ವೆಪನ್ ಇದೆಯಾ ಅಂತ ಹೇಳಿ, ಈ AK-47 ನಾನು ಇಟ್ಕೊಳ್ಳ ಅಂತ ಅವ್ರ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ಯಾರು? MGR ಅವರು AK-47 ಅಂತ ತೊಗೊಂಡು ಅವ್ರ ಮನೇಲಿ ಇಟ್ಕೊಳ್ತಾರೆ. ಇದಕ್ಕೆ ಯಾರು ಸಾಕ್ಷಿ? DG ಅಲೆಕ್ಸಾಂಡರ್ ಅಂತಂದರೆ ಅವರೇ ಸಾಕ್ಷಿ, ಅವ್ರು ಹೇಳಿರೋದು.
ಅವ್ರ ಮುಂದೆ ಕಣ್ಣು ಮುಂದೆ ನಡೆದಿರೋದು. ಅವರು ಅವಾಗ ಇಂಟೆಲಿಜೆನ್ಸಲ್ಲಿ ಇರ್ತಾರೆ, ಅವರೇ ಕರ್ಕೊಂಡು ಹೋಗೋದು ಮಾಡೋದು ಇವ್ರನ್ನೆಲ್ಲ. ಯಾರನ್ನ? ಪ್ರಭಾಕರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಇದೆಲ್ಲ ಅವ್ರು ನೋಡ್ತಾ ಇದ್ದಾರೆ. ಅವ್ರ ಕಣ್ಣು ಮುಂದೆ ನಡೆದಿರೋದು ಇದೆಲ್ಲ. ಅಲ್ಲಿ AK-47 ಇಟ್ಕೊಳ್ತಾರೆ ಅವ್ರ ಮನೇಲಿ, ಬೆಡ್ರೂಮಲ್ಲೇ ಇಟ್ಕೊಂಡಿರ್ತಾರಂತೆ. 85 ಪ್ರಾಬ್ಲಮ್ಸ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಹೊರಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವಾಗ ಇಂಡಿಯಾದಿಂದ ಹೊರಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆವಾಗ ಅವ್ರು ಅಲೆಕ್ಸಾಂಡರ್ ಹೇಳ್ತಾರೆ, ಸರ್ ಇದು ಇನ್ನು ನಮ್ಮ ಹತ್ರ ಇರೋದು ಸರಿ ಇರಲ್ಲ, ಕೊಟ್ಬಿಡಿ ಸರ್ ಅಂದಾಗ ಆವಾಗ ಕೊಟ್ಬಿಡ್ತಾರೆ. ಒಂದೂವರೆ ವರ್ಷ ಅವ್ರ ಮನೇಲಿ ಇರುತ್ತದೆ. ಆವಾಗ 85 ಇವರೆಲ್ಲ ಹೋದಾಗ ಅದು ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ಪ್ಲಸ್ ಇನ್ನೊಂದೇನಾಗುತ್ತೆ ಸರ್, ಇದು ಬ್ಲ್ಯಾಕ್ ಮನಿ ಕೊಟ್ಟಿದ್ದು ಇಡೀ ಆಲ್ ಓವರ್ ಎಲ್ರಿಗೂ ಗೊತ್ತಾಗುತ್ತಾ ನ್ಯೂಸ್? ಯಾರು ಅದನ್ನೆಲ್ಲ ಯಾರು ಕೇಳ್ತಾರೆ? ಅವರೇ ಚೀಫ್ ಮಿನಿಸ್ಟ್ರು, ಅವ್ರ ಹತ್ರ ಕೋಟಿ ದುಡ್ಡಿತ್ತು, ಆಮೇಲೆ ಮಕ್ಕಳಿಲ್ಲ, ಈ ಕಾಸ್ಗೆ ಅಂತ ಅವ್ರು ದಾನ ಮಾಡಿದ್ರು. ಈ ರೀತಿ ದಾನ ಮಾಡಿದ್ರು. ಇದು ಅದಕ್ಕೆ ಮುಂಚೆ ಒಂದಾಗುತ್ತೆ. ಏನಾಗುತ್ತೆ ಅಂದರೆ 75 ಇವರು ಪ್ರಭಾಕರನ್ ಹುಟ್ಟೋದು 54 ಅನಿಸುತ್ತೆ, 52 ಅದನ್ನು ನಾನು ಹೇಳ್ತೀನಿ ಕರೆಕ್ಟಾಗಿ. 75ವರೆಗೂ ಪ್ರಭಾಕರನ್ನವ್ರನ್ನ ಒಂದೇ ಫೋಟೋ ಇರೋದು. ಯಾವುದು? 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿರೋದು, ಅದೊಂದು ಫೋಟೋ ಮಾತ್ರ ಇರುತ್ತೆ. ಅವರು ಬೊಟ್ಟಿಟ್ಕೊಂಡಿರೋದು ಏನೋ ಇದೆ. 10th ಎಕ್ಸಾಮ್ ಬರೆಯೋಕ್ಕೆ ಅಂತ ಗೊತ್ತಲ್ಲ, ನಾವು SLC ಫೋಟೋ ತೆಗೆಸ್ತೀವಲ್ಲ, ಅದೊಂದು ಫೋಟೋ ಮಾತ್ರ ಇರುತ್ತೆ. ಮಿಕ್ಕಿದ ಮನೇಲಿ ಫೋಟೋ ಎಲ್ಲ ಇರುತ್ತೆ. 70 ಅವರು 70 ನೋಡಿ 54ರಿಂದ 17-16 ವರ್ಷ ಇರಬೇಕಾದ್ರೇ ಅವರು ಈ ಶ್ರೀಲಂಕಾನ್ ಆರ್ಮಿ ಮೇಲೆ ಗಲಾಟೆಗೆ ಇಳಿದ್ಬಿಡ್ತಾರೆ. ಬಸ್ಸು ಸುಡೋದ್ರಿಂದ ಹಿಡಿದು ಕಾಲೇಜ್ ಹುಡುಗರುಗಳ ಜೊತೆ ಸೇರ್ಕೊಂಡು ಗಲಾಟೆಗೆ ಇಳಿದುಬಿಟ್ಟಿರ್ತಾರೆ. ಪ್ರಭಾಕರನ್ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಲ್ಫ್ರೆಡ್ ದೊರೆಯಪ್ಪ ಮತ್ತು ಆ ಗ್ಯಾಂಗಿಗೆಲ್ಲ. ಆಲ್ಫ್ರೆಡ್ ದೊರೆಯಪ್ಪ ಬಂದು ಮೇಯರ್. ಅವಾಗ ಆಲ್ಫ್ರೆಡ್ ದೊರೆಯಪ್ಪ ಮೇಯರ್ ಆಗಿರ್ತಾರೆ. ಆಫ್ ಕಂಪ್ಲೀಟ್ ಆ ಹಿಸ್ಟ್ರಿ ಅದು ದೊಡ್ಡ ನ್ಯೂಸ್. ಜಾಫ್ನಾಗೆ ಆಲ್ಫ್ರೆಡ್ ದೊರೆಯಪ್ಪ ಅಂದರೆ ತಮಿಳವರೇ, ಬಟ್ ಅವರು ಸ್ಟಾಂಚ್ ಶ್ರೀಲಂಕನ್ ಸಪೋರ್ಟ್ರು. ಸರಿಯಾಗಿ ಬಿಡ್ತಾ ಇರ್ತಾರೆ ಯಾರಿಗೆ? ತಮಿಳು ಹೋರಾಟಗಾರರಿಗೆಲ್ಲ ಗುಂಡಿ ಮೇಲೆ ಬಿಡ್ತಾ ಇರ್ತಾರೆ, ಹಿಡಿದು ಬಡಿತಾ ಬಿದ್ದಿರ್ತಾರೆ. ಇವರು ಚಳುವಳಿ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಒಂದು ರೆವಲ್ಯೂಷನ್ ಫೈಟರ್ಸ್ ಥರ ಇವ್ರು ಫೈಟ್ ಮಾಡ್ತಾನೆ ಇರ್ತಾರೆ. ಬಸ್ ಸುಡೋದು ಮಾಡ್ತಿರ್ತಾರೆ, ಅದು ಇದು ಓಡಾಡೋದು. ಅಲ್ಲಿ ಪ್ರಭಾಕರನ್ ಅಂತ ಒಬ್ಬ ಇದ್ದಾನೆ, ಅವ್ನು ಹೋಗಿ ಎತ್ತಾಕೊಂಬನ್ನಿ ಅಂತ ಪೊಲೀಸರು ಹೋಗ್ತಾರೆ ಅವ್ರ ಮನೆಗೆ. ಅಷ್ಟರೊಳಗೆ ಇವ್ರು ಏನು ಮಾಡ್ತಾರೆ, ಇದನ್ನು ಅವ್ರ ಅಣ್ಣ ಹೇಳ್ತಾರೆ. ಯಾರು? ಪ್ರಭಾಕರನ್ ಅಣ್ಣ ಡೆನ್ಮಾರ್ಕಲ್ಲಿದ್ದಾರೆ. ಅವ್ರು ಇಂಟರ್ವ್ಯೂ ಮಾಡಿದಾಗ ಅವ್ರು ನನಗೆ ಹೇಳಿದ್ದು. ಇದೆಲ್ಲ ಗೊತ್ತೇ ಇಲ್ಲ ಬೇರೆಯವ್ರಿಗೆ. ಇದನ್ನೆಲ್ಲ ತರ್ತೀನಿ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಆ ಮನೇಲಿ ಫೋಟೋಸ್ ಇರುತ್ತೆ ಪ್ರಭಾಕರನ್. ಒಂದಿನ ತೆಗಿತಾ ಇರ್ತಾರೆ ಎಲ್ಲ. ಯಾರು? ಪ್ರಭಾಕರನ್ ಫೋಟೋಸ್ ತೆಗಿತಾ ಇರ್ತಾರೆ. ಅವ್ರ ಅಣ್ಣ ಕೇಳ್ತಾರೆ, ಯಾಕೆ ತೆಗಿತಾ ಇದೆಯಾ ಎಲ್ಲ ಅಂತ. ಇಲ್ಲ, ಧೂಳಿದೆಯಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ವಾಪಸ್ ಇಡ್ತೀನಿ ಅಂತಾರೆ. ಯಾವ ಫೋಟೋನೂ ಇಡಲ್ಲ ಅವರು. ಅವ್ರ ಫೋಟೋ ಎಲ್ಲ ಹರಿದು ಬಿಸಾಕ್ಬಿಟ್ಟಿರ್ತಾರೆ, ಎಲ್ಲ ಹರಿದಾಕ್ಬಿಟ್ಟಿರ್ತಾರೆ. ಇವ್ರ ಮನೆಗೆ ಹೋಗ್ತಾರೆ. ಯಾರು? ಅದಾದ ಒಂದು ವಾರಕ್ಕೆ. ಆವಾಗಲೇ ಅವರು ಅವ್ರ ಅಣ್ಣಂಗೆ ಶಾಕು, ಇವನು ಇದಕ್ಕೆ ತೆಗೆದ್ನ ಅಂತ. ಹುಡ್ಕೊಂಡು ಬರ್ತಾರೆ ಅಂತ. ಅವ್ನಿಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಅಂತ. ಇಡೀ ಅಷ್ಟು ಮುಂಜಾಗ್ರತೆ. ಅವ್ರ ಫೋಟೋನೇ ಇಲ್ಲದೆ ಇರೋ ಥರ ನೀವು ಇಮ್ಯಾಜಿನ್ ಮಾಡಿ. 70 ಎಲ್ಲ ಇದು SLC ಬಿಟ್ಟರೆ 16 ವಯಸ್ಸಿಂದ 83ವರೆಗೂ, ದಟ್ ಮೀನ್ಸ್ ಎಷ್ಟು ವರ್ಷ? 70ರಿಂದ 13 ವರ್ಷ ಪ್ರಭಾಕರನ್ ಹೆಂಗೆ ಕಾಣ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಫೋಟೋ ಇಲ್ಲ ಅವರು. ಅವರೇ ತೆಗಿಯೋಕ್ಕೆ ಬಿಡಲ್ಲ. ತಮಿಳ್ನಾಡಲ್ಲಿ ದೊಡ್ಡ ಮೀಟಿಂಗ್ ಹೋಗ್ತಾರಂತೆ, ಅಲ್ಲೆಲ್ಲ ಮಾತಾಡ್ತಾ ಇರ್ತಾರಂತೆ. ಆ ಪ್ರಭಾಕರನ್ಗೆ ಹೇಳಪ್ಪ, ಅವ್ನು ಏನು ಬೇಕು, ಅವನ ಬಗ್ಗೆ ತುಂಬ ಕೇಳ್ತಾ ಇದ್ದೀವಿ, ಅವ್ನಿಗೇನು ಬೇಕು ಕೇಳಪ್ಪ, ಅದನ್ನು ಮಾಡೋಣ. ಪಕ್ಕದಲ್ಲೇ ಕೂತಿರ್ತಾರಂತೆ, ಅವರೇ ಕೂತಿರ್ತಾರಂತೆ. ಗೊತ್ತಾಗ್ತಾ ಇರಲಿಲ್ಲ ಅವರು ಅಂತ ಅಲ್ಲ, ಅವ್ರ ಪಕ್ಕದಲ್ಲಿ ಕೇಳಿಸ್ಕೊಂಡು ಹಿಂಗೆ ತಲೆ ಬಗ್ಗಿಸ್ಕೊಂಡು ಚಿಕ್ಕ ಹುಡುಗನ ಥರ LTT ಲೀಡರ್ ಫೈಟರ್ ಥರ ಅವ್ರು ಕೂತಿರ್ತಾರೆ. ಅವ್ರ ಮುಂದೆನೇ ಮಾತಾಡ್ತಿರ್ತಾರೆ ಪ್ರಭಾಕರನ್ ಯಾರು ಅಂತ. ಇದನ್ನೆಲ್ಲ ಒರಿಜಿನಲ್ ಯಾರ್ಯಾರ ಜೊತೆ ಇರೋದು ಅವ್ರ ಹತ್ರ ಎಲ್ಲ ಇಂಟ್ರ್ಯೂ ಮಾಡಿದ್ವಿ. ಅವ್ರ ಮುಂದೆನೇ ಮಾತಾಡ್ತಿರ್ತಾರೆ, ಅವರು ಪಕ್ಕದಲ್ಲಿ ಕೂತಿರ್ತಾರೆ. ಇವ್ರು ಯಾವಾಗ ಗೊತ್ತಾಗುತ್ತೆ ಅಂದರೆ 83ನಲ್ಲಿ ಪಾಂಡಿ ಬಜಾರಲ್ಲಿ ಒಂದು ಅಟ್ಯಾಕ್ ಆಗುತ್ತೆ, ಗನ್ ಅಟ್ಯಾಕ್. ಆವಾಗ ಫೈರಿಂಗ್ ಆದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ, ಪ್ರಭಾಕರನ್. ಅದು ಪೇಪರಲ್ಲಿ ಬಂದ್ಬಿಡುತ್ತೆ, ಫಸ್ಟ್ ಟೈಮ್ ಪೇಪರಲ್ಲಿ ಬಂದ್ಬಿಡುತ್ತೆ. ಆವಾಗಲೇ ಗೊತ್ತಾಗೋದು ಪ್ರಭಾಕರನ್ ಹೆಂಗೆ ಕಾಣ್ತಾನೆ, ಹೆಂಗಿದ್ದಾನೆ ಅಂತ. ಆವಾಗ ಯಾರ್ಯಾರು ಮನೆ ಮೀಟಿಂಗೆಲ್ಲ ಹೋಗಿದ್ರಲ್ಲ ಅವ್ರಿಗೆಲ್ಲ ತಲೆಯೆಲ್ಲ ಪರ್ಚ್ಕೊಂಡ್ಬಿಟ್ಟಿದಾರಂತೆ. ಪ್ರಭಾಕರನ್ ಮುಂದೆನೇ ನಾವು ಇದನ್ನೆಲ್ಲ ಮಾತಾಡ್ತಿದ್ವಾ ಅಂತ, ಇಷ್ಟು ದದ್ದಿಗಳ ನಾವು ಅಂತ.
ಪ್ರಭಾಕರನ್ ಯಾರು ಅಂತಲೇ ಗೊತ್ತಿಲ್ಲದಂಗೆ ಅವನ ಹತ್ರನೇ ಮಾತಾಡೋದಂತೆ. ಹೇಳಪ್ಪ ನಿಮ್ಮವ್ರಿಗೆ ಯಾಕಪ್ಪ ಹಿಂಗೆಲ್ಲ ಮಾಡ್ತಾನೆ, ಏನು ಬೇಕು ಅವ್ರಿಗೆ ಕೇಳೋದು ತಾನು ನಾವು ಮಾಡೋಕ್ಕಾಗೋದು. ಎಷ್ಟೇ ಪ್ರಾಣಕ್ಕೆ ಪ್ರಾಣ ಹೋದರೂ ಅವ್ರು ಏನು ಮಾತಾಡ್ತಾನೆ ಹೇಳ್ತಾನೆ ಇರಲಿಲ್ಲ ಪ್ರಭಾಕರನ್ ನಾನೇ ಅಂತ. ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ರು. ಅಷ್ಟು ಅದನ್ನೇ ಹೇಳೋದು LTT ಅಂದ್ರೆ ಸೀಕ್ರೆಟ್. ಆ ಸೀಕ್ರೆಟಿಂದನೇ ಅವ್ರು ಆ ಥರ ಇದ್ದಿದ್ದು ಬದುಕಿದ್ದು ಅಷ್ಟು ವರ್ಷ. ಅದಾದಮೇಲೆ ಇವರು ಅರೆಸ್ಟ್ ಮಾಡಿದಾಗ ಶ್ರೀಲಂಕನ್ ಫುಲ್ ಗೌರ್ಮೆಂಟು ಮೆಸೇಜ್ ಮಾಡುತ್ತೆ ಇಂಡಿಯನ್ ಗೌರ್ಮೆಂಟ್ಗೆ, ಅವನ್ನ ನೀವು ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಆಲ್ಮೋಸ್ಟ್ ಅಲ್ಲಿ ಒಪ್ಕೊಂಡ್ಬಿಡುತ್ತೆ. ಸ್ಟೇಟ್ ಗೌರ್ಮೆಂಟು ಇದು ನನ್ನ ಜ್ಯೂಡಿಕ್ಷನ್ ನಡೆದಿರೋದು ನಾನು ಒಪ್ಸಲ್ಲ ಅಂತಾರೆ. ಯಾರು MGR. ನಾನು ಅವನ್ನ ಒಪ್ಪಿಬಿಡಲ್ಲ, ನಮ್ಮ ಜೈಲಲ್ಲೇ ಅವ್ನಿಗೆ ಶಿಕ್ಷೆ ಆಗಬೇಕು, ಯಾಕಂದರೆ ಅವನಿಗೆ ಇನ್ಸಿಡೆಂಟ್ ನಡೆದಿರೋದು ಇಲ್ಲಿ ಅಂತ ಹೇಳಿ ಇವರು ಟೆಕ್ನಿಕ್ ಯೂಸ್ ಮಾಡಿ ಕೋರ್ಟ್ ನಮ್ಮದು ಕಾನೂನು ಹಿಂಗೆ ಹೇಳುತ್ತೆ ಅಂತ ಹೇಳಿ ಅವ್ರನ್ನ ಜೈಲು. ಅದರಲ್ಲಿ ಯಾರೂ ಸತ್ತಿರಲ್ಲ, ಬರೀ ಗುಂಡಿನ ಚಕಮಕಿ ಆಗಿರುತ್ತೆ. ಅದಕ್ಕೆ 6 ತಿಂಗಳಾದ್ಮೇಲೆ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಅವರು ಎಲ್ಲೋದ್ರು ಏನಾದರು ಅಂತ ಯಾರಿಗೂ ಗೊತ್ತಿಲ್ಲ, ಹೊರಟೋಗ್ತಾರೆ. ಇಂಡಿಯಾಲೇ ಇರಲ್ಲ. ಅಲ್ಲಿವರೆಗೂ ಬೆಂಗಳೂರಿಗೆ ಬರ್ತಿರ್ತಾರೆ ಅವರು, ಬೆಂಗಳೂರಲ್ಲಿ ಓಡಾಡ್ತಿರ್ತಾರೆ, ಬಾಂಬೆಗೆ ಹೋಗಿರ್ತಾರೆ, ಹೈದ್ರಾಬಾದ್ಗೆ ಹೋಗಿರ್ತಾರೆ, ಡೆಲ್ಲಿಗೆ ಹೋಗಿರ್ತಾರೆ ಪ್ರಭಾಕರನ್ನು. ತಿರ್ಗಾ ಅವ್ರು ಬರೋದು IPKFಗೆ ಸೈನ್ ಹಾಕ್ಬೇಕಾದ್ರೆ 87ರಲ್ಲಿ ರಾಜೀವ್ ಗಾಂಧಿ ಕರೆಸ್ಕೊಳ್ತಾರೆ ಅವ್ರನ್ನ. ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ತೀರೋಗ್ತಾರೆ 84ಕ್ಕೆ. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಆವಾಗ IPKF ಸ್ಟಾರ್ಟ್ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ. ಇದೊಂದು ದೊಡ್ಡ ಹಿಸ್ಟ್ರಿ ಇದು. ಇದನ್ನೆಲ್ಲ ಒಂದು ಇವಾಗಲೇ ಅದು ಹೇಳಿದ್ನಲ್ಲ ನಿಮಗೆ ತೋರಿಸಿದ್ದೀನಿ. 30 ಅವರ್ ಬರೆದಿಟ್ಟಿದ್ದೀವಿ ನಾವು. 10 ಫಿಲ್ಮ್ಗೆ ಆಗೋ ಕಂಟೆಂಟ್ ಇದೆ. ಇದು 100 ಅವರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. 100 ಗಂಟೆ ಕಾಲ ಪ್ರಭಾಕರಂದೇ ಕಥೆ ಇದೆ. ಒಂದೊಂದು ಉಪಕಥೆಗಳು, ಒಬ್ಬೊಬ್ಬರು ಯಾರ್ಯಾರು ಲೀಡರ್ಸ್ ಯಾರ್ಯಾರು ಏನೇನು ಮಾಡ್ತಿದ್ರು ಅವರು, ಅಷ್ಟು ವಿಷಯಗಳಿದೆ ಇದರಲ್ಲಿ. ಎಲ್ಲನೂ ಹೇಳ್ತಾ ಹೋಗ್ಬೋದು. ಒಂದು ದೊಡ್ಡ ಹೋರಾಟ ಅವ್ರದ್ದು. ಒಬ್ಬರಿಗೊಬ್ರು ಯಾರಿಗೂ ಗೊತ್ತಿಲ್ಲ ಅವ್ರು ಏನು ಮಾಡ್ತಿರ್ತಾರೆ ಅಂತ. ಯಾರಿಗಾದ್ರೂ ಒಬ್ರಿಗೆ ವಿಷಯ ಗೊತ್ತಿದೆ, ಅದು ಪ್ರಭಾಕರನ್ ಒಬ್ಬರಿಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.